ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಥಂಬ್ನೇಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾನು ಯಾವ ಕಂಟೆಂಟ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಯಾವ ಕೆಲವೊಂದು ಟಿಪ್ಸು ನೀವು 30+ ಆಗಿದ್ದರೆ ಅಡಾಪ್ಟ್ ಮಾಡಬೇಕು ಅಂತ. ನಾನು ನನ್ನ 30+ಅಲ್ಲಿ ಇದ್ದೀನಿ. ಸೊ ನಾನು ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಈ 30+ ಆಗಿರೋ ಏಜ್ ನಿಮ್ಮ ಲೈಫಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಫೇಸ್ ಆಗಿರುತ್ತೆ. ಇಷ್ಟು ದಿನ ನಾವು ನಮ್ಮ ಲೈಫ್ಗೆ ಇಂಪಾರ್ಟೆಂಟ್ ಕೊಡದೆ ಒಂದು ಕೇರ್ಲೆಸ್ ಆಗಿರೋ ಲೈಫ್ನ ಲೀಡ್ ಮಾಡ್ತಾ ಇದ್ವಿ. ಆದರೆ ಇನ್ಮೇಲೆ ನಾವು 30+ ಅಲ್ಲಿ 10 ಇಯರ್ಸ್ 40ಇಂದ ಹಿಡಿದು 50 ತನಕ ನಾವು ತುಂಬ ಮೆಚ್ಯೂರ್ ಆಗಿ ಒಂದು ಸ್ವಲ್ಪ ಹ್ಯಾಬಿಟ್ಸ್ನ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಈ ಕೆಲವೊಂದು ಟಿಪ್ಸ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮದು ಅಪ್ಕಮಿಂಗ್ ಲೈಫಲ್ಲಿ 40ಸಲ್ಲಾಗಲಿ 50ಸಲ್ಲಾಗಲಿ ಬರೋ ಚಾಲೆಂಜಸ್ನ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಪೀಸ್ಫುಲ್ ಆಗಿ ಒಂದು ಲೈಫ್ನ ಲೀಡ್ ಮಾಡ್ಬೋದು. ನಾನು 30+ ಆಗಿದ್ದೀನಿ, ಅದಕ್ಕೆ ನಾನು 30+ ಮೇಲೆ ಫೋಕಸ್ ಮಾಡ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ 30+ಅಲ್ಲಿ ತುಂಬಾ ಕಲ್ತಿದ್ದೀನಿ, ತುಂಬಾ ವಿಷಯ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನನ್ನ ಲೈಫ್ ಮೇಲೆ ಅಪ್ಲೈ ಮಾಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಒಂದು ಪಾಸಿಟಿವ್ ಚೇಂಜ್ ಬಂದಿದೆ. ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ವಿಡಿಯೋಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಹ್ಯಾಬಿಟ್ಟು ನೀವು ಅಡಾಪ್ಟ್ ಮಾಡೋದು ಇಫ್ ಯು ಆರ್ ಇನ್ ಯುವರ್ 30s, ಅದು ಯಾವುದಂದರೆ ಲರ್ನ್ ಟು ಪುಟ್ ಯುವರ್ ನೀಡ್ ಫಸ್ಟ್. ತುಂಬ ಸಲ ನಾವು ನಮ್ಮ ರಿಲೇಷನ್ಸ್ ಆಗಲಿ ನಮ್ಮ ಕೆಲಸ ಆಗಲಿ ಅವ್ರಿಗೆ ನಾವು ತುಂಬ ಪ್ರಯೋರಿಟೈಸ್ ಮಾಡ್ತೀವಿ. ನಮ್ಮನ್ನು ನಾವು ಸೆಕೆಂಡ್ರಿಯಾಗಿ ಇಟ್ಬಿಟ್ಟು ನಮ್ಮನ್ನು ನಾವು ಪ್ರಯೋರಿಟೈಸ್ ಮಾಡಬೇಕು. ನಮ್ಮ ಹೆಲ್ತಿಗೆ, ನಮ್ಮ ವೆಲ್ ಬೀಯಿಂಗ್ಗೆ, ನಮ್ಮ ಫಿಸಿಕಲ್ ಹೆಲ್ತ್ ಆಗಲಿ ಇಲ್ಲಾಂದರೆ ಮೆಂಟಲ್ ಹೆಲ್ತ್ ಆಗಲಿ ನಮಗೆ ಫಸ್ಟ್ ನಾವು ಪ್ರಯೋರಿಟೈಸ್ ಮಾಡೋದು ಕಲಿಬೇಕು. ಫಸ್ಟ್ ನಾವು ಚೆನ್ನಾಗಿದ್ರೇ ನಮ್ಮ ಜೊತೆಲಿ ಇರೋ ರಿಲೇಷನ್ಸ್ ಆಗಲಿ ಬೇರೆ ಕೆಲಸ ಆಗಲಿ ಅದಕ್ಕೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗತ್ತೆ. ನಮ್ಮ ಹೆಲ್ತ್ ಚೆನ್ನಾಗಿಲ್ಲ, ನಾವೇ ಚೆನ್ನಾಗಿಲ್ಲ ಅಂದರೆ ನಾಳೆ ದಿನ ಆ ಕೆಲಸ ನಮಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ನಮ್ಮ ಹತ್ರ ಶಕ್ತಿ ಇರಲ್ಲ. ಸ್ಯಾಕ್ರಿಫೈಸ್ ಮಾಡೋದನ್ನು ಬಿಟ್ಟು ನಮ್ಮ ವಿಷಸ್ಗೆ ನಮಗೋಸ್ಕರ ನಾವು ಇಂಪಾರ್ಟೆನ್ಸ್ ಕೊಡೋಕ್ಕೆ ಕಲಿಬೇಕು. ಸೆಕೆಂಡ್ ಪಾಯಿಂಟ್ ಬಂದು ಡೋಂಟ್ ಬಿ ಅ ಪರ್ಫೆಕ್ಷನಿಸ್ಟು. ನಾವು ಲೈಫಲ್ಲಿ ಪರ್ಫೆಕ್ಟಾಗಿ ಇರಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು. ಯಾರು ಪರ್ಫೆಕ್ಟಾಗಿ ಇರೋಕ್ಕೆ ಆಗೋದಿಲ್ಲ. ನೀವು ಪರ್ಫೆಕ್ಟ್ ಅಲ್ಲ, ನಾನು ಪರ್ಫೆಕ್ಟ್ ಅಲ್ಲ. ಯಾರೋ ನಮ್ಮ ಬಗ್ಗೆ ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ನಾವು ಇದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು. ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಫ್. ಎಲ್ಲರೂ ನಮ್ಮನ್ನು ಹೊಗಳ್ಬೇಕು, ಎಲ್ಲರೂ ನಮ್ಮನ್ನು ಒಳ್ಳೆಯವರು ಅಂತ ಅಂದ್ಕೊಳ್ಬೇಕು ಅಂತ ಪರ್ಫೆಕ್ಟಾಗಿ ಇರೋದು ಬೇಡ. ಇಲ್ಲ ಕೆಲಸನೇ ಆಗಲಿ, ಮನೇಲಿ ಏನೋ ಇವತ್ತು ಕೆಲಸ ಸರಿಯಾಗಿ ಆಗಲಿಲ್ಲ, ಇಲ್ಲಾಂದರೆ ಆಫೀಸಲ್ಲೇ ಏನೋ ಒಂದು ಕೆಲಸ ಸರಿಯಾಗಿ ಆಗಲಿಲ್ಲ, ಇಟ್ಸ್ ಓಕೆ. ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ. ಇಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಆಗಲಿ ನಮ್ಮ ರಿಲೇಷನ್ಸು ನಮ್ಮಿಂದ ಹ್ಯಾಪಿಯಾಗಿಲ್ಲ ಅಂದರೆ ಅವ್ರಿಗೋಸ್ಕರ ನಾವು ಚೇಂಜ್ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಪರ್ಫೆಕ್ಟಾಗಿರಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು. ಬೇರೆಯವ್ರ ಹತ್ರ ಈ ಸ್ಕಿಲ್ಸ್ ಇದೆ, ಈ ಟ್ಯಾಲೆಂಟ್ಸ್ ಇದೆ, ನಮ್ಮ ಹತ್ರ ಇಲ್ಲ ಅಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಎಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಡೋಂಟ್ ಟ್ರೈ ಟು ಬಿ ಎ ಪರ್ಫೆಕ್ಷನಿಸ್ಟ್. ನೆಕ್ಸ್ಟ್ ಟಿಪ್ ಬಂದು ಟಾಕ್ ಲೆಸ್ ಲಿಸನ್ ಮೋರ್. ಹೌದು ಫ್ರೆಂಡ್ಸ್, ಕೆಲವರು ಮಾತು ಅಂತ ಬರೀ ಮಾತಾಡ್ಕೊಂಡೇ ಇರ್ತಾರೆ. ಏನೋ ಅವ್ರ ಹತ್ರ ಎಲ್ಲ ನಾಲೆಜ್ ಇದೆ, ಎಲ್ಲ ಇನ್ಫಾರ್ಮೇಷನ್ಸ್ ಅವ್ರ ಹತ್ರ ಇದೆ ಅಂತ ಪ್ರೂವ್ ಮಾಡೋಕ್ಕೆ ತುಂಬ ಮಾತಾಡ್ಕೊಂಡೇ ಇರ್ತಾರೆ. ನೀವು ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ನಿಮಗೆ ನಾಲೆಜ್ ಸಿಗುತ್ತೆ. ನೀವು ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ನೀವು ಜನಗಳಿಗೆ ನೀವು ಅರ್ಥ ಮಾಡ್ಕೊಳ್ಬೋದು. ಆ ಸಿಚುವೇಶನ್ಗೆ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಯಾವಾಗಲೂ ಮಾತಾಡ್ಕೊಂಡೇ ಇದ್ದರೆ ಆಲ್ರೆಡಿ ನಮಗೆ ಗೊತ್ತಿರೋ ವಿಷಯನೇ ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ಇದೇ ನಾವು ಮಾತು ಕಮ್ಮಿ ಮಾಡಿ ಕೇಳೋದು ಜಾಸ್ತಿ ಮಾಡಿದರೆ ನಮಗೆ ತುಂಬ ತಿಳುವಳಿಕೆ ಬರುತ್ತೆ. ನೆಕ್ಸ್ಟ್ ಟಿಪ್ ಈಸ್ ಡೋಂಟ್ ಟೇಕ್ ಅದರ್ಸ್ ಒಪಿನಿಯನ್ ಟು ಹಾರ್ಟ್. ನಮ್ಮ ಸೊಸೈಟಿಯಲ್ಲಿ ಹೇಗೆ ಗೊತ್ತಾ, ನಾವು ಎಷ್ಟೇ ಒಳ್ಳೆಯವರಾಗಿರಲಿ ನಮ್ಮ ಬಗ್ಗೆ ಏನಾದರೂ ಒಂದು ಹಿಂದೆ ಅವರು ಗಾಸಿಪಿಂಗ್ ಮಾಡ್ತಾನೇ ಇರಬೇಕು. ನಾವು ಎಷ್ಟೇ ಒಳ್ಳೆಯವರಾಗಿರಲಿ ಇಲ್ಲ ಕೆಟ್ಟವರಾಗಿರಲಿ ಏನಾದರೂ ಒಂದು ಚುಚ್ಚಿ ನಮ್ಮ ಬಗ್ಗೆ ಮಾತಾಡ್ತಾನೇ ಇರ್ತಾರೆ. ಸೊ ಅದೆಲ್ಲನೂ ನಾವು ಕೇರ್ ಮಾಡದೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು. ಇಡೀ ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನೆಮ್ಮದಿ ಕೆಡಿಸ್ಕೊಳ್ಳೋ ಬದಲು ನಾವು ಅದನ್ನು ಇಗ್ನೋರ್ ಮಾಡೋಕ್ಕೆ ಕಲಿಬೇಕು. ನೆಕ್ಸ್ಟ್ ಟಿಪ್ಪು ಮೀ ಟೈಮು. ನಮ್ಮ ಹೌಸ್ ವೈಫ್ ಏನು ಗೊತ್ತಾ, ಯಾವಾಗಲೂ ಮಕ್ಕಳು ಮನೆ ಹಸ್ಬೆಂಡ್ ಅಂತ ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅವ್ರಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಬಗ್ಗೆ ನಾವು ಸ್ವಲ್ಪನೂ ಕೇರೇ ಮಾಡೋದಿಲ್ಲ. ಈ ಮೀ ಟೈಮಲ್ಲಿ ನಮಗೋಸ್ಕರ ನಾವು ತುಂಬಾಷ್ಟು ವಿಷಯಗಳು ಮಾಡ್ಬೋದು. ಸ್ಕಿನ್ಗೆ ನಾವು ಕೇರ್ ಮಾಡೋದಾಗಲಿ, ಇಲ್ಲಾಂದರೆ ಗಾರ್ಡನಿಂಗ್ ಆಗಲಿ, ಇಲ್ಲಾಂದರೆ ಏನಾದ್ರು ಕಲಿಯೋದು, ಸ್ಟಿಚಿಂಗ್ ವರ್ಕು ಕಲಿಯೋದು, ರೀಡಿಂಗ್ ವರ್ಕ್ ಇದೆ, ಎಕ್ಸಸೈಸ್ ಮಾಡೋದಿದೆ, ಇಲ್ಲಾಂದರೆ ಒಂದು ಕಪ್ ಕಾಫಿನೇ ಆಗಲಿ. ನಾವು ಮನೆ ಕೆಲಸದಲ್ಲಿ ಕಾಫಿ ಕೂಡ ನಮಗೆ ಕುಡಿಯೋಕ್ಕೆ ಸರಿಯಾಗಿ ಟೈಮ್ ಸಿಗೋದಿಲ್ಲ. ಸೊ ಇನ್ಮೇಲೆ ನಮಗೋಸ್ಕರ ಒಂದು ಅರ್ಧ ಗಂಟೆ ಆಗಲಿ ಇಲ್ಲಾಂದರೆ 1 ಗಂಟೆ ಆಗಲಿ ನಮಗೋಸ್ಕರ ಇನ್ಮೇಲೆ ನಾವು ಟೈಮ್ ಕೊಡೋಣ. ನೆಕ್ಸ್ಟ್ ಸ್ಟೆಪ್ ಈಸ್ ಲರ್ನ್ ಟು ಬಿ ಇಂಡಿಪೆಂಡೆಂಟ್. ಹೌದು ಫ್ರೆಂಡ್ಸ್, ನಾವು ಇಂಡಿಪೆಂಡೆಂಟ್ ಆಗಿ ಇರೋದು ಕಲಿಬೇಕು. ಯಾವಾಗಲೂ ನಾವು ಹಸ್ಬೆಂಡ್ಗೆ ಡಿಪೆಂಡ್ ಮಾಡ್ಕೊಂಡು ಇರಬಾರ್ದು. ನಮ್ಮ ಹತ್ರ ಇರೋ ನಾಲೆಡ್ಜು, ಎಜುಕೇಷನ್, ಸ್ಕಿಲ್ಸು ಇದ್ರ ಪ್ರಕಾರ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಕಲಿಬೇಕು.
ಅಕಾರ್ಡಿಂಗ್ ಟು ಮೀ ಯಾವುದೇ ಒಂದು ಹೆಣ್ಣು ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ. ಅವ್ರು ಯಾವಾಗ ಇಂಡಿಪೆಂಡೆಂಟ್ ಆಗಿ ಇರ್ತಾರೋ ಅದೇ ಅವ್ರಿಗೆ ತುಂಬ ಧೈರ್ಯ. ಇದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡ್ತೀನಿ ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್. ಸೊ ಲರ್ನ್ ಟು ಬಿ ಇಂಡಿಪೆಂಡೆಂಟ್. ನೆಕ್ಸ್ಟ್ ಟಿಪ್ ಬಂದು ವಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲರಿಗೂ ಗೊತ್ತು. ವಾಕಿಂಗಿಂದ ಬರೀ ನಮಗೆ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಅಲ್ಲ, ನಮಗೆ ಮೈಂಡ್ ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಮೈಂಡ್ ಓಪನ್ ಆಗುತ್ತೆ. ನಮಗೆ ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ರಿಡ್ಯೂಸ್ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ನಮ್ಮ ಥಿಂಕಿಂಗ್ ಎಬಿಲಿಟಿ ಕೂಡ ಎನ್ಹಾನ್ಸ್ ಆಗುತ್ತೆ. ದಿನಾಗ್ಲೂ 30-40 ಮಿನಿಟ್ಸ್ ತನಕ ನಾವು ವಾಕ್ ಮಾಡಬೇಕು. ನಮ್ಮ ಹತ್ರ 40 ಮಿನಿಟ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಅದು ನಾವು ವಾಕ್ ಮಾಡಲೇಬೇಕು. ಸೊ ಇನ್ಮೇಲೆ ನಮ್ಮ ರುಟೀನಲ್ಲಿ ನಾವು ವಾಕಿಂಗ್ನ ಡೆಫಿನೆಟ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟಿಪ್ ಈಸ್ ರೆಡಿ ಟು ಚೇಂಜ್. ನಮ್ಮ ಮೈಂಡ್ ಸೆಟ್ಟು ಯಾವುದಾದ್ರೂ ನಾವು ಚೇಂಜ್ ಮಾಡಬೇಕು ಅಂತ ಅನಿಸಿದರೆ ಡೆಫಿನೆಟ್ ಆಗಿ ಅದು ನಾವು ಚೇಂಜ್ ಮಾಡಬೇಕು. ಅದು ನಮ್ಮ ಪರ್ಸ್ನಾಲಿಟಿಯಲ್ಲಿ ಆಗಲಿ, ಇಲ್ಲಾಂದರೆ ಲೈಫ್ ಸ್ಟೈಲ್ ಆಗಲಿ, ಡ್ರೆಸ್ಸಿಂಗ್ ಸೆನ್ಸು, ಲುಕ್ಸು, ಇಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಪೀಪಲ್ ಆಗಿ ಇದ್ದರೆ ಅದನ್ನು ಚೇಂಜ್ ಮಾಡಬೇಕು. ಇಲ್ಲದೆ ನಮ್ಮ ಎನ್ವಿರಾನ್ಮೆಂಟಲ್ಲೇ ಆಗಲಿ ನಾವು ಯಾವುದಾದ್ರೂ ಒಂದು ಚೇಂಜ್ ತೊಗೊಂಡು ಬಂದರೆ ಲೈಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಈಸ್ ಸ್ಟಾಪ್ ವೇಸ್ಟಿಂಗ್ ದ ಟೈಮ್. ನಮ್ಮೆಲ್ಲರ ಟೈಮು ತುಂಬ ಕಳೆಯೋದು ನಾವು ಸ್ಕ್ರೀನ್ ಟೈಮಲ್ಲೇ. ಮೊಬೈಲ್ ತೊಗೊಂಡು ಕೂತ್ಕೊಂಡ್ರೆ 10 ಮಿನಿಟ್ಸ್, ಹಾಫ್ ಆನ್ ಅವರ್, ಯಾವಾಗ 2 ಅವರ್ 3 ಅವರ್ ಆಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇನ್ಸ್ಟಾಗ್ರಾಮ್ ನೋಡೋದು, ರೀಲ್ಸ್ ನೋಡೋದು ಅಂತ ರೀಲ್ಸ್ ಮೇಲೆ ರೀಲ್ಸ್ ಕುಟ್ಕೊಂಡು ನೋಡ್ತಾನೆ ಇರ್ತೀವಿ. ಇದೇ ಟೈಮು ನಾವು ಬೇರೆ ಯಾವುದಾದ್ರೂ ಥಿಂಗ್ಸಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಡೇ ಎಷ್ಟು ಪ್ರೊಡಕ್ಟಿವ್ ಆಗಿರುತ್ತೆ. ಟೈಮ್ ಈಸ್ ವೆರಿ ಪ್ರೆಷಸ್ ಫಾರ್ ಆಲ್. ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ನಮಗೆ, ಟೈಮು ಅಷ್ಟೇ ಇಂಪಾರ್ಟೆಂಟು. ಕಳ್ಕೊಂಡಿರೋ ದುಡ್ಡನ್ನ ನಾವು ತಿರ್ಗಾ ಸಂಪಾದನೆ ಮಾಡ್ಬೋದು, ಆದರೆ ಟೈಮು ತಿರ್ಗಾ ನಾವು ವಾಪಸ್ ತೊಗೊಂಡು ಬರೋಕ್ಕೆ ಆಗಲ್ಲ. ಅದಕ್ಕೆ ನಾವು ತುಂಬ ಯೋಚನೆ ಮಾಡಿ 5 ನಿಮಿಷ 10 ನಿಮಿಷ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊಬೈಲ್ ನೋಡಿ ಬೇಡ ಅದಲ್ಲ, ಅದಕ್ಕೆ ಅಂತ ಒಂದು ಟೈಮ್ ಸೆಟ್ ಮಾಡಿ ಇಟ್ಕೊಳ್ಳಿ. ಸೊ ಇನ್ಮೇಲೆ ನಾವು ಟೈಮ್ ವೇಸ್ಟ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಟಿಪ್ ಈಸ್ ಮೇಕ್ ಯುವರ್ ಸೆಲ್ಫ್ ಸೋ ಬ್ಯುಸಿ ಆ್ಯಂಡ್ ಡಿಸಿಪ್ಲಿನ್. ನಾವು ಎಷ್ಟು ಬ್ಯುಸಿಯಾಗಿರ್ಬೇಕಂದ್ರೆ ಮತ್ತೊಬ್ಬರು ಲೈಫಲ್ಲಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡೋಕ್ಕೂ ನಮ್ಮ ಹತ್ರ ಟೈಮ್ ಇರಬಾರ್ದು. ನಾವು ಬ್ಯುಸಿಯಾಗಿದ್ದರೆ ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಬೋದು, ನಮ್ಮ ಗೋಲ್ಸ್ ಮೇಲೆ ನಾವು ಫೋಕಸ್ ಮಾಡ್ಬೋದು. ಆವಾಗ ನಮ್ಮದು ಗ್ರೋತ್ ಚೆನ್ನಾಗಾಗುತ್ತೆ, ನಮ್ಮದು ಲೈಫ್ ಒಂದು ಸಕ್ಸಸ್ಫುಲ್ ಲೈಫ್ ಆಗಿ ಚೇಂಜ್ ಆಗುತ್ತೆ. ಲೈಫ್ ಈಸ್ ಈಸಿಯರ್ ವೆನ್ ಯು ಡೋಂಟ್ ಮೈಂಡ್ ವಾಟ್ ಅದರ್ ಪೀಪಲ್ ಆರ್ ಡೂಯಿಂಗ್. ಈ ಟಿಪ್ ನೀವು ಡೆಫಿನೆಟ್ ಆಗಿ ಫಾಲೋ ಮಾಡಿ ನೋಡಿ, ನಿಮ್ಮ ಲೈಫು ತುಂಬಾ ಚೇಂಜ್ ಆಗುತ್ತೆ. ಸೊ ಕೆಲವೊಂದು ಟಿಪ್ಸು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲೆಂದಿ ಆಗುತ್ತಂತ ಈ ವಿಡಿಯೋ ನಾನು ಇಲ್ಲೇ ಕನ್ಕ್ಲೂಡ್ ಮಾಡ್ತೀನಿ. ಈ ವಿಡಿಯೋಲ್ಲಿ ನಿಮಗೆ ಯಾವ ಪಾಯಿಂಟ್ಸು, ಯಾವ ಟಿಪ್ಸು ನಿಮಗೆ ತುಂಬ ಇಷ್ಟ ಆಗಿದೆ, ಆಮೇಲೆ ಯಾವ ಟಿಪ್ಸು ನೀವು ಫಾಲೋ ಮಾಡ್ತೀರಾ ಅಂತ ಕಮೆಂಟಲ್ಲಿ ನನ್ನ ಹತ್ರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.